ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಪ್ರಿಯಾ ರೆಡ್ಡಿ. ಸ್ಟಾರ್ ಕ್ರಿಸ್ಟಲ್ ಸಂಸ್ಥೆಯಿಂದ ಐ ಆಮ್ ಅ ಪ್ರೊಫೆಷನಲ್ ಕ್ರಿಸ್ಟಲ್ ಹೀಲರ್ ಆ್ಯಂಡ್ ನ್ಯೂಮರಾಲಜಿಸ್ಟ್. ಬ್ಯಾಂಗ್ಳೂರಲ್ಲೇ ನೆಲೆಸಿರೋದು. ವೀಕ್ಷಕರೇ, ಇವತ್ತು ನಾನು ನಿಮಗೆ ಕೆಲವು ಕ್ರಿಸ್ಟಲ್ಸ್ನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಯಾರೆಲ್ಲ ಯಾವ ಥರ ಕ್ರಿಸ್ಟಲ್ಸನ್ನು ಬಳಸ್ಬೋದು ಆ್ಯಂಡ್ ಯಾವುದಕ್ಕೆ ಬಳಸ್ಬೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಕಲಿ ನಾನು ಕ್ರಿಸ್ಟಲ್ಸ್ನ ಸಜೆಸ್ಟ್ ಮಾಡೋದು ನಿಮ್ಮ ನ್ಯೂಮರಾಲಜಿ ಪ್ರಕಾರ ಆ್ಯಂಡ್ ನಿಮ್ಮ ಸಮಸ್ಯೆಗಳನ್ನು ಕುರಿತು ಯಾವ ಕ್ರಿಸ್ಟಲನ್ನು ನೀವು ಬಳಸಬೇಕು ಅಂತ ನಾನು ನಿಮಗೆ ಸಜೆಷನ್ಸ್ ಕೊಡ್ತೀನಿ. ವೀಕ್ಷಕರೇ, ಎಷ್ಟೊಂದು ಥರ ಕ್ರಿಸ್ಟಲ್ಸು ನನ್ನ ಮುಂದೆ ಇದೆ. ಒಂದೊಂದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇರ್ತೀನಿ. ಫಸ್ಟು ಬೇಸಿಕ್ಕು, ಮನೆಗೆ ಏನು ಬೇಕು ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆಗೆ ಒಂದು ಪ್ರೊಟೆಕ್ಷನ್ ಆಗಲಿ, ಇಲ್ಲ ಮನೆಗೆ ನಾನಾ ಜನ ಬರ್ತಾ ಇರ್ತಾರೆ, ಅವರ ಕಣ್ಣು ದೃಷ್ಟಿ ಆಗಲಿ ಯಾವುದು ಸರಿ ಇಲ್ಲದೆ ಇರೋದ್ರಿಂದ ನಾವು ಈ ಥರದನ್ನು ಮನೆಯಲ್ಲಿ ನಿಮ್ಮ ಬಾಗಿಲುಗಳಿಗೆ ಈ ಥರ ಹ್ಯಾಂಗಿಂಗ್, ಕ್ರಿಸ್ಟಲ್ ಹ್ಯಾಂಗಿಂಗನ್ನು ಹಾಕಿದ್ರೆ ನಿಮಗೆ ಯಾವುದೇ ರೀತಿ ದೃಷ್ಟಿ ದೋಷ ಆಗಲಿ ಅವರ ಮನಸ್ಸಲ್ಲಿ ಏನಾದರೂ ಒಂದು ನೆಗೆಟಿವ್ ಥಾಟ್ ಇಟ್ಕೊಂಡು ಮನೆಗೆ ಎಂಟ್ರಿ ಕೊಡೋದಾಗ್ಲಿ ಆಗಲ್ಲ. ನಿಮ್ಮ ಜೀವನದಲ್ಲಿ ಮಾನಸಿಕ ಒತ್ತಡ, ಕುಟುಂಬ ಸಮಸ್ಯೆ, ವ್ಯವಹಾರದಲ್ಲಿ ಅಡಚಣೆ, ಆರೋಗ್ಯ ಅಥವಾ ಹಣಕಾಸಿನ ತೊಂದರೆಗಳಿವ್ಯಾ? ಹಾಗಾದ್ರೆ ಸ್ವಾಗತ ಸ್ಟಾರ್ ಕ್ರಿಸ್ಟಲ್ಸ್ ಅಂಡ್ ಜೆಮ್ ಸ್ಟೋನ್ಸ್ಗೆ. ಚಂದಾಪುರದಲ್ಲಿರೋ ಸ್ಟಾರ್ ಕ್ರಿಸ್ಟಲ್ಸ್ ಅಂಡ್ ಜೆಮ್ ಸ್ಟೋನ್ಸ್ ನಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ 12 ವರ್ಷಗಳ ಅನುಭವ ಹೊಂದಿರೋ ಪ್ರಿಯಾ ರೆಡ್ಡಿ ಅವರು ನಿಮ್ಮ ಜೀವನದ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಕ್ರಿಸ್ಟಲ್ಸ್ ಮತ್ತು ಜೆಮ್ ಸ್ಟೋನ್ಸ್ ಲಭ್ಯ ಇದ್ದು, ನಿಮ್ಮ ಜನ್ಮ ದಿನಾಂಕದ ಆಧಾರದ ಮೇಲೆ ನಿಮಗೆ ಸೂಕ್ತವಾದ ಕ್ರಿಸ್ಟಲ್ಸ್ ಗಳನ್ನ ಆಯ್ಕೆ ಮಾಡಿ ಸಲಹೆ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಉಚಿತ ಧ್ಯಾನ ತರಗತಿಗಳು, ಆನ್ಲೈನ್ ಹಾಗೂ ಆಫ್ಲೈನ್ ಕ್ಲಾಸಸ್ ಮೂಲಕ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವ ಅವಕಾಶವೂ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ವೈಯಕ್ತಿಕ ಕೌನ್ಸಿಲಿಂಗ್ ಮೂಲಕ ಸರಿಯಾದ ಸಲಹೆ ಮತ್ತು ಪರಿಹಾರದ ದಾರಿಯನ್ನ ತೋರಿಸಲಾಗುತ್ತೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನ ತರೋಕೆ ಹಿಂದೆ ಭೇಟಿ ನೀಡಿ. ಬೆಳಗ್ಗೆ 10 ರಿಂದ ಸಂಜೆ 4:15 ವಿಳಾಸ ಸ್ಟಾರ್ ಕ್ರಿಸ್ಟಲ್ಸ್ ಅಂಡ್ ಜೆಮ್ ಸ್ಟೋನ್ಸ್, SLV ಬಿಲ್ಡಿಂಗ್, ಕೀರ್ತಿ ಲೇಔಟ್ ರೋಡ್, ನಿಯರ್ ರಾಘವೇಂದ್ರ ಉಪಹಾರ ಹೋಟೆಲ್, ಆನೇಕಲ್ ಮೇನ್ ರೋಡ್, ಟೀಚರ್ಸ್ ಕಾಲೋನಿ, ಚಂದಾಪುರ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ಸೊ ಈ ಥರದನ್ನ ಮನೆ ಬಾಗಿಲ ತೋರಣದಲ್ಲಿ ನೀವು ಹಾಕೋದಾದ್ರೆ ನಿಮ್ಮ ಮನೆಗೆ ಯಾವುದೇ ರೀತಿ ನೆಗೆಟಿವಿಟಿ ಎಂಟ್ರಿ ಕೊಡೋದಿಲ್ಲ. ಮತ್ತೆ ಈ ಥರದ್ದು ಕ್ರಿಸ್ಟಲ್ ಅನ್ನ ನಾವು ಮನೆಯಲ್ಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಬಾಂಧವ್ಯ ಹೆಚ್ಚಾಗೋದಾಗ್ಲಿ, ಮತ್ತೆ ಈ ದ್ವೇಷ, ಈ ಗಲಾಟೆ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಕ್ರಿಸ್ಟಲ್ ಅನ್ನ ಯಾಕೆ ಬಳಸೋದಂದ್ರೆ, ಈ ಕ್ರಿಸ್ಟಲ್ಲು ನಿಮ್ಮ ಗಂಡ ಹೆಂಡತಿರ ಸಂಬಂಧವನ್ನ ಹೆಚ್ಚಿಸುತ್ತೆ, ಅವರಲ್ಲಿ ಒಂದು ಬಾಂಧವ್ಯವನ್ನ ಹೆಚ್ಚಿಸುತ್ತದೆ. ಈ ಕ್ರಿಸ್ಟಲ್ನ ಕೆಲಸ ಏನಂದ್ರೆ, ಮಾಟ ಮಂತ್ರ ಆಗ್ಲಿ, ಮತ್ತೆ ಯಾರೇ ನಿಮ್ಗೆ ಕೆಡುಕು ಮಾಡಿದ್ದಾರೆ ಅಂತ ಏನಾದರೂ ನಿಮ್ಗೆ ಅನ್ಸೋದಿದ್ರೆ ಇದನ್ನ ನೀವು ಮನೇಲಿ ಇಡೋದ್ರಿಂದ ಆ ಸಮಸ್ಯೆಗಳೆಲ್ಲ ಮತ್ತೆ ಅವ್ರಿಗೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಪ್ರತಿಯೊಂದು ಮನೆಯಲ್ಲಿ ಇರಬೇಕಾಗಿರುವಂತಹ ಕ್ರಿಸ್ಟಲ್ಲು ಪ್ರತಿಯೊಂದು ಮನೆಯಲ್ಲೂ ಇರಬೇಕು. ನಿಮ್ಮ ವೆಹಿಕಲ್ಸ್, ಕಾರಲ್ಲೂ ಸಹ ಇಡಲೇಬೇಕಾಗಿರುವಂತಹ ಕ್ರಿಸ್ಟಲ್ಲು. ಇದರ ಕೆಲಸ ಪ್ರೊಟೆಕ್ಷನ್. ನೀವೆಲ್ಲಿ ಇರ್ತೀರೋ ಅಲ್ಲಿ ನಿಮ್ಗೊಂದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ವೀಕ್ಷಕರೇ, ಇವಾಗ ಈ ತರ ಒಂದು ಶೇಪಲ್ಲಿರುವಂಥ ಕ್ರಿಸ್ಟಲ್ನ ನಾವು ನಮ್ಮ ಪಿಲ್ಲೋ ಕೆಳಗಡೆ ಇಟ್ಟು ಬಳಸಬೇಕಾಗುತ್ತೆ. ಯಾಕಂದರೆ ನಿದ್ದೆನಲ್ಲಿ ನಮಗೆ ಎಷ್ಟೋ ಎನರ್ಜೀಸ್ನ ನಾವು ಕನೆಕ್ಟ್ ಆಗ್ತೀವಿ. ಅದ್ರ ಜೊತೆ ನೀವು ಕ್ರಿಸ್ಟಲ್ನ ಬಳಸ್ತಾ ನೀವೇನಾದರೂ ನಿಮ್ಮ ಸುತ್ತಲುಮುತ್ತಲು ಕ್ರಿಸ್ಟಲ್ ಇದ್ದು ನೀವು ನಿದ್ದೆ ಮಾಡೋದಾದರೆ ನಿಮ್ಮ ವೈಬ್ರೇಷನ್ಸು ಸಹ ಬೇರೆ ಥರ ಇರುತ್ತೆ. ವೀಕ್ಷಕರೇ, ಈ ಕ್ರಿಸ್ಟಲ್ಸ್ ಅಂದರೆ ಏನು ಅಂತ ನಿಮಗೆ ಒಂದು ಡೌಟ್ ಬಂದಿರ್ಬೋದು. ಏನಪ್ಪ ಇದು ಕಲರ್ ಕಲ್ಲುಗಳಿದೆ ಅಂತ ಅನ್ಕೊತಾ ಇರ್ತೀರಲ್ಲ. ಹೌದು, ಇದು ಕಲರ್ ಆದಂಥ ಕಲ್ಲುಗಳೇ. ಆದರೆ ನಾರ್ಮಲ್ ಆಗಿ ನಮಗೆ ಸಿಗುವಂತಹ ಕಲ್ಲುಗಳಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನು ಡಿಫ್ರೆನ್ಸ್ ಅಂದರೆ, ಫ್ರೀಕ್ವೆನ್ಸಿ ಇರುತ್ತೆ. ಪ್ರತಿಯೊಂದಕ್ಕೂ ಫ್ರೀಕ್ವೆನ್ಸಿ, ಇವಾಗ ನಮಗೊಂದು ಫ್ರೀಕ್ವೆನ್ಸಿ ಇರುತ್ತೆ, ಪ್ರತಿಯೊಂದು ಜೀವಿಗೂ ಒಂದೊಂದು ಆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿ ಮೇಲೆ
ಈ ಕ್ರಿಸ್ಟಲ್ಸ್ನ ಪವರನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಾರ್ಮಲ್ ಆಗಿ ಸಿಗುವಂಥ ಕಲ್ಲಿಗೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಇದಕ್ಕೆ ತುಂಬ ಹೀಲಿಂಗ್ ಪವರ್ಸ್ ಇರುತ್ತೆ. ಇದು ಒಂದು ಸುಮಾರು 1000 ವರ್ಷ ಹಳೇದಾಗಿರುವಂಥ ಕಲ್ಲುಗಳಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಈ ಕ್ರಿಸ್ಟಲ್ಲು. ಇದರ ಹೆಸರು ಅಮೆಥಿಸ್ಟ್ ಕ್ಲಸ್ಟರ್ ಅಂತ. ಇದೇ ಎಲ್ಲ ಕ್ರಿಸ್ಟಲ್ಸ್ಗಳ ರಾಜ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಒಳಗಡೆ ಇರುವಂತಹ ಚಕ್ರಗಳನ್ನ, ಆ ಚಕ್ರಗಳ ಶುದ್ಧತೆಗೆ, ಆ ಚಕ್ರಗಳ ಆಕ್ಟಿವೇಶನ್ಗೆ ಈ ಕ್ರಿಸ್ಟಲ್ ತುಂಬಾನೇ ಮಹತ್ವ ಕೆಲಸ ಮಾಡುತ್ತೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಇಡಬೇಕು, ಇಲ್ಲಾಂದ್ರೆ ಇದನ್ನ ಕೈಯಲ್ಲಿ ಇಟ್ಕೊಂಡು ಧ್ಯಾನವನ್ನ ಮಾಡಬೇಕು. ಆವಾಗ ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಥಾಟ್ಸ್ನೆಲ್ಲ ಕಡಿಮೆ ಮಾಡಿ ಇದು ಹೈ ವೈಬ್ರೇಷನಲ್ ಅಂದ್ರೆ ನಮ್ಮನ್ನ ಯಾವಾಗಲೂ ಒಂದು ಪಾಸಿಟಿವಿಟಿ ಆಗಿ ಇರುತ್ತೆ ಅಂಡ್ ವೆರಿ ಎನರ್ಜೆಟಿಕ್ ಆಗಿ ಇರುತ್ತೆ. ಅಂದ್ರೆ ನಾವು ಯಾವಾಗ್ಲೂ ಚಾರ್ಜ್ ಅಲ್ಲಿ ಇರ್ತೀವಿ. ವೀಕ್ಷಕರೇ, ಇದು ಬಂದು ಸಿಟ್ರಿನ್ ಕ್ಲಸ್ಟರ್ ಅಂತ. ಇದು ಹಣಕಾಸಿಗೆ ನಾವು ನಮ್ಮ ಮನೆಗಳಲ್ಲಿ ಇರ್ಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಪೈರೇಟ್ ಅಂತ. ಇವೆರಡು ಕಾಂಬಿನೇಷನ್ನು ನಮ್ಮಲ್ಲಿರುವಂತಹ ದಾರಿದ್ರ್ಯನ ದೂರ ಮಾಡುತ್ತೆ. ಹಣಕಾಸಿಗೆ ನಿಮ್ಗೇನಾದ್ರೂ ತೊಂದರೆ ಇದ್ರೆ ಈ ಸಿಟ್ರಿನ್ ಕ್ಲಸ್ಟರ್ ಅನ್ನ ಮನೇಲಿಡಿ, ಈ ಪೈರೇಟ್ ಅನ್ನ ಮನೇಲಿ ಇಟ್ಕೊಳ್ಳಿ. ವೀಕ್ಷಕರೇ, ಇದು ಬಂದು ಹಾರಾ ಸ್ಕ್ಯಾನರ್ ಅಂತ. ಇದರ ಕೆಲಸ ಏನಂದ್ರೆ ನಮ್ಮಲ್ಲಿ ಇರುವಂತಹ ನೆಗೆಟಿವಿಟಿನ ಮತ್ತೆ ನಮ್ಮ ದೇಹದಲ್ಲಿರುವಂತಹ ಆರ್ಗನ್ಸ್, ಹಾರ್ಟ್ ಆಗಲಿ, ಲಿವರ್, ಇಂಟೆಸ್ಟೈನ್ ಆಗಲಿ, ಅದರ ಎನರ್ಜೀಸು ಎಷ್ಟು ವರ್ಕ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಮತ್ತೆ ನೀವು ಫಿಸಿಕಲ್ ಆಗಿ ಎಷ್ಟು ಫಿಟ್ ಆಗಿದ್ದೀರಾ, ಎಷ್ಟು ವ್ಯಾಯಾಮ ಮಾಡ್ತಾ ಇದ್ದೀರಾ, ಎಷ್ಟು ನಿದ್ದೆ ಮಾಡ್ತಾ ಇದ್ದೀರಾ, ಎಷ್ಟು ಆರೋಗ್ಯಕರವಾಗಿ ಊಟ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತೋರಿಸುತ್ತೆ. ಮತ್ತೆ ನಮ್ಮಲ್ಲಿ ಎಲ್ಲರಿಗೂ ಪ್ರಭಾವಳಿ ಅನ್ನೋದಿರುತ್ತೆ, ಹಾರ. ಸೊ ಆ ರಿಪೋರ್ಟನ್ನು ನಾವು ಇದರಲ್ಲಿ ತೋರಿಸ್ತೀವಿ. ನಿಮ್ಮ ಹಾರ ಎಷ್ಟಿದೆ, ಎಲ್ಲಿ ಡ್ಯಾಮೇಜ್ ಇದೆ, ಎಲ್ಲಿ ತುಂಬ ಸ್ಟೋರಿಂಗ್ ಇದೆ ಅನ್ನೋದು ಸಹ ತೋರಿಸ್ತೀವಿ. ಮತ್ತೆ ಪ್ರತಿಯೊಬ್ಬರಿಗೂ ಇರುವಂತಹ ಚಕ್ರಾಸ್, ಈ ಚಕ್ರಾಸು ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ಅಲೈನ್ ಆಗಿದೆ, ಯಾವುದು ದೂರ ಇದೆ, ಯಾವುದು ನಿಮ್ಮ ಕನೆಕ್ಟಿವಿಟಿನಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ನಿಮ್ಮಲ್ಲಿರುವಂತಹ ಸ್ಟ್ರೆಸ್ ಎಷ್ಟಿದೆ, ನಿಮಗೆ ಆ ಎನರ್ಜೀಸು ಎಷ್ಟು ಕನೆಕ್ಟ್ ಆಗಿದೆ ಅನ್ನೋದನ್ನು ಸಹ ನಾವು ಈ ಆರಾ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಪರಿಹಾರವಾಗಿ ನಾವು ಕ್ರಿಸ್ಟಲ್ಸ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಅದನ್ನ ಬಳಸ್ತಾ ನಿಮ್ಮ ಈ ರಿಪೋರ್ಟ್, ಪ್ರೀವಿಯಸ್ ರಿಪೋರ್ಟ್ ಅಂಡ್ ಆಫ್ಟರ್ ಯೂಸಿಂಗ್ ಕ್ರಿಸ್ಟಲ್ ರಿಪೋರ್ಟು ತುಂಬಾನೇ ಬದಲಾವಣೆ ಇರುತ್ತೆ. ಸೊ ಕ್ರಿಸ್ಟಲ್ಸ್ ಅನ್ನ ಪ್ರತಿಯೊಬ್ಬರು ಬಳಸಬೇಕು. ಅದು ಭೂಮಿನಲ್ಲಿ ಸಿಕ್ಕಿರುವಂತಹ ನ್ಯಾಚುರಲ್ ಸ್ಟೋನ್ಸ್, ತುಂಬಾ ಪುರಾತನ ಕಾಲವಾದಂತಹ ಏನ್ ಹೇಳ್ತಾರೆ ಎನರ್ಜೆಟಿಕ್ ಆದ ಎನರ್ಜಿ ಟೂಲ್ಸ್. ಅದು ಪ್ರತಿಯೊಬ್ರು ಅದನ್ನ ಬಳಸಿ ಪ್ರತಿಯೊಬ್ಬ ಮನೆಯಲ್ಲೂ ಇಡಿ. ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಇದೆ. ಎಂತ ಆರೋಗ್ಯ ಸಮಸ್ಯೆ ಇದ್ರೂ ಇದೆ. ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೂ ಇದೆ. ಮತ್ತೆ ಗಂಡ ಹೆಂಡತಿ ನಡುವೆ ಏನಾದ್ರೂ ಸಮಸ್ಯೆ ಇದ್ರೆ ಅದಕ್ಕೂ ಸಹ ಕ್ರಿಸ್ಟಲ್ಸ್ ಅಲ್ಲಿ ಪರಿಹಾರ ಇದೆ.